ನಾವು 7ನೇ ಅಧ್ಯಾಯವನ್ನು ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡ್ವಿ. ಆದರೆ ಪ್ರತಿ ಅಧ್ಯಾಯದಲ್ಲೂ ಕೂಡ ಎಷ್ಟೆಷ್ಟೋ ನಾವು ಇನ್ನೂ ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ. ಅಂತೂ ನಮ್ಮ ಅದನ್ನು ಕಾರ್ಯಗತ ಮಾಡಲಿಕ್ಕಂತೂ ಇನ್ನೂ ಎಷ್ಟು ಬಾಕಿ ಇದೆ. ಆದರೆ ಸ್ವಲ್ಪ ಬುದ್ಧಿಮಟ್ಟದಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ 7ನೇ ಅಧ್ಯಾಯದಲ್ಲಿ ನಾವು ಏನು ಮಾಡಿದ್ವಿ, ಪರಮಾತ್ಮನ ಸ್ವರೂಪದ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಅಸುರಿ ಸ್ವಭಾವದವರು ಹೇಗಿರ್ತಾರೆ ಅಂತ ತಿಳ್ಕೊಂಡ್ವಿ. ಹಾಗೆ ನನ್ನ ಭಕ್ತರಲ್ಲಿ ಯಾವ ರೀತಿ ಜ್ಞಾನಿ ಯಾವ ರೀತಿ ಇರ್ತಾನೆ, ಮತ್ತು ಈ ಎಂತ ಹೇಳೋದು, ಲೋಕದ ಒಂದು ಸಾಂಸಾರಿಕವಾದ ಇದಕ್ಕೆ ಕೇಳುವಂತಹ ಭಕ್ತರಿರ್ತಾರೆ. ಆಮೇಲೆ ಆ ಜಿಜ್ಞಾಸು ಅನ್ನೋವನ ಬಗ್ಗೆ ಕೂಡ ನಾವು ನೋಡ್ಕೊಂಡ್ವಿ. ಅಂದರೆ ಇದೇನು ಅಂತ ಪ್ರಶ್ನೆ ಮಾಡ್ತಾ ಇರೋದು ಅದು ಒಳ್ಳೆಯದಲ್ಲ ಅಂತ ಹೇಳಿ ಅಲ್ಲ, ಈ ಪ್ರಾಪಂಚಿಕವಾದದಕ್ಕಿಂತ ದಟ್ ಈಸ್ ಬೆಟರ್. ಸೊ ನಿಜವಾದ ಜ್ಞಾನಿ ಹೇಗಿರ್ತಾನೆ ಅಂತೆಲ್ಲ ನಾವು ನೋಡ್ಕೊಂಡ್ವಿ. ಆಮೇಲೆ ಕೊನೆಗೆ ಬರುವಾಗ ಪರಮಾತ್ಮ ಏನು ಹೇಳಿದ್ದು, ಆಧ್ಯಾತ್ಮ, ಅಧಿಯಜ್ಞ, ಆಮೇಲೆ ಅಧಿಭೂತ, ಇದೆಲ್ಲ ಶಬ್ದಗಳನ್ನು ಯೂಸ್ ಮಾಡಿದಾನಲ್ವ. ಸೊ ಅಲ್ಲಿ ಜಾಸ್ತಿ ಅದರ ಬಗ್ಗೆ ವಿವರಣೆ ಇಲ್ಲ. ಆಮೇಲೆ ಅರ್ಜುನ ಇಲ್ಲಿ ಈ 8ನೇ ಅಧ್ಯಾಯದಲ್ಲಿ ಆ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ನಮಗೋಸ್ಕರ ಪ್ರಶ್ನೆಗಳನ್ನು ಕೇಳೋದು, ಇಡೀ ಮಾನವ ಕೋಟಿಯ ಒಂದು ರೆಪ್ರೆಸೆಂಟೇಟಿವ್ ಆಗಿ ನಮಗೆಲ್ಲ ಬರುವ ಪ್ರಶ್ನೆಗಳನ್ನೇ ಅರ್ಜುನ ಕೇಳಿದ್ದಾನೆ. ಸೊ ಇವಾಗ ಸ್ವಲ್ಪ ಶುರು ಮಾಡೋಣ. ಇದು ನನಗೆ ಇನ್ನೂ ಸ್ವಲ್ಪ ನನಗೆ ತಿಳ್ಕೊಳ್ಬೇಕು ಅಂತ ಅನಿಸಿತು. ಸ್ವಲ್ಪ ಮಟ್ಟಿಗೆ ನಾನು ಓದ್ಕೊಂಡೆ, ಆದರೆ ಬಹಳ ಗಹನವಾದ ವಿಷಯ ಅಂತ ನನಗೆ ಅನಿಸಿತ್ತು ಇದು. ಸೊ ಅಥ ಅಷ್ಟಮೋಧ್ಯಾಯ, ಈ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮ ಯೋಗ. ಸೊ ಇಲ್ಲಿ ಪ್ರಧಾನ ವಿಷಯ, ಮೊದಲ 7 ಶ್ಲೋಕಗಳು ಬ್ರಹ್ಮ, ಆಧ್ಯಾತ್ಮ, ಕರ್ಮ ಇತ್ಯಾದಿಗಳ ವಿಷಯದ ಕುರಿತು ಅರ್ಜುನನ ಪ್ರಶ್ನೆಗಳು ಹಾಗೂ ಅದಕ್ಕೆ ಕೃಷ್ಣ ಪರಮಾತ್ಮ ಕೊಡುವ ಉತ್ತರಗಳು. ಆಮೇಲೆ 8ರಿಂದ 22ನೇ ಶ್ಲೋಕ ಭಕ್ತಿಯೋಗದ ಬಗ್ಗೆ ಪುನಃ, ಆಯಿತಾ. ಆಮೇಲೆ 23ರಿಂದ 28 ಶುಕ್ಲ ಮಾರ್ಗ ಮತ್ತು ಕೃಷ್ಣ ಮಾರ್ಗ ಇವುಗಳ ವಿವರಣೆ ಅಂತ ಇದೆ, ಅದು ಮುಂದಕ್ಕೆ. ಸೊ ಒಟ್ಟಿಗೆ 28 ಶ್ಲೋಕಗಳು. ಓಕೆ. ಸೊ ಇವಾಗ ಅರ್ಜುನ ವಾಚ. ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ. ಇಲ್ಲಿ ಅರ್ಜುನ ಕೇಳಿದು, ಪುರುಷೋತ್ತಮ ಕೃಷ್ಣ, ಕಿಂ ಬ್ರಹ್ಮ, ಆ ಬ್ರಹ್ಮ ಯಾವುದು? ತತ್ ಬ್ರಹ್ಮ ಅಂದರೆ ಆ ಬ್ರಹ್ಮ, ನೀನು ಹೇಳಿದೆಯಲ್ಲ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತೀಯಲ್ವ, ಆ ಬ್ರಹ್ಮ ಯಾವುದು? ಕಿಂ ಅಂದರೆ ಯಾವುದು? ಕಿಂ ಅಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಯಾವುದು? ಅಂದರೆ ಏನು? ಕಿಂ ಕರ್ಮ, ಕರ್ಮ ಅಂದರೆ ಏನು? ಕರ್ಮ ಅಂದರೆ ಯಾವುದು? ಮತ್ತು ನೀನು ಅಧಿಭೂತಂ ಅಂತ ಹೇಳಿದೆಯಲ್ವಾ, ಅದನ್ನು ಯಾವುದನ್ನು ನೀನು ಹೇಳಿದ್ದು? ಹಾಗೂ ಅಧಿದೈವ ಎಂಬುದನ್ನು ಯಾವುದನ್ನು ಹೇಳ್ತಾರೆ ಅಧಿದೈವ ಅಂತ? ಸೊ ಅದನ್ನೆಲ್ಲ ಮುಂದಕ್ಕೆ ನೋಡೋಣ. ಆಮೇಲೆ ಅದ್ರ ಜೊತೆಗೆ 2ನೇ ಶ್ಲೋಕ ಕೂಡ ಅರ್ಜುನದ್ದು ಪ್ರಶ್ನೆಯೇ, ಈ ವಿಷಯಗಳನ್ನು, ಈ ಶಬ್ದಗಳನ್ನು ಉಚ್ಚರಿಸಿ. ಸೊ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ಮಧುಸೂದನ,
ಇಲ್ಲಿ ಅಧಿಯಜ್ಞ ಎಂದರೆ ಯಾರು ಮತ್ತು ಅವನು ಈ ನಮ್ಮ ಶರೀರದಲ್ಲಿ ಹೇಗಿರ್ತಾನೆ, ಹಾಗೆಯೇ ಯುಕ್ತಚಿತ್ತವುಳ್ಳ ಪುರುಷರು ಅಂದರೆ ಈ ಜ್ಞಾನಿಗಳು ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ ಅಂತ. ನೋಡಿ, ಇದೆಲ್ಲ ನಮಗೆ ಬೇಕಾಗಿರುವಂಥ ವಿಷಯವೇ. ಸೊ ಬರೀ ಒಂದು ಪ್ರಶ್ನೆ ಕೇಳಲಿಲ್ಲ, 2 ಶ್ಲೋಕದಲ್ಲಿ ಬೇರೆ ಬೇರೆ ಈ ಶಬ್ದಗಳ ಅರ್ಥವನ್ನು ಕೇಳಿದ್ದಾನೆ ಅರ್ಜುನ. ಈಗ ಶ್ರೀ ಭಗವಾನ್ ಉವಾಚ, ಕೃಷ್ಣ ಪರಮಾತ್ಮ ಅಥವಾ ಪರಮಾತ್ಮನೇ ಶುರು ಮಾಡ್ತಾನೆ. ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋ ಅಧ್ಯಾತ್ಮಂ ಉಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ಸೊ ಇಲ್ಲಿ ಪರಮಾತ್ಮ ಏನು ಹೇಳೋದು, ಪರಮ ಅಕ್ಷರವು ಬ್ರಹ್ಮವಾಗಿದೆ. ಅಕ್ಷರ ಅಂದರೆ ಆ್ಯಕ್ಚುಲಿ ಕ್ಷಯ ಇಲ್ಲದ್ದು ಅಂತ, ನಾಶ ಇಲ್ಲದ್ದು ಅಂತ. ಆಮೇಲೆ ತನ್ನ ಸ್ವರೂಪ ಅಥವಾ ಜೀವಾತ್ಮವನ್ನು ಅಧ್ಯಾತ್ಮ ಎನ್ನುವ ಹೆಸರಿನಿಂದ ಹೇಳಲಾಗುತ್ತದೆ. ನನ್ನ ನಿಜ ಸ್ವರೂಪವನ್ನು ಅಧ್ಯಾತ್ಮ. ಹಾಗೆಯೇ ಭೂತಗಳ ಭಾವವನ್ನು ಉತ್ಪನ್ನ ಮಾಡುವ ತ್ಯಾಗವನ್ನು ಕರ್ಮ ಎಂದು ಸಂಬೋಧಿಸಲಾಗುತ್ತದೆ ಅಂತ ಹೇಳಿದ್ದಾನೆ ಇಲ್ಲಿ. ಸೊ ಇಲ್ಲಿ ಅಕ್ಷರ ಬ್ರಹ್ಮ ಅಂದರೆ ಬ್ರಹ್ಮ ವಸ್ತು ಅಂತ ನೋಡಿ. ನಮ್ಮ ಸಮಸ್ಯೆ ಏನು, ನಾನು ಆವಾಗ ಹೇಳಿದ ಹಾಗೆ, ನಾವು ಪರಮಾತ್ಮ ಅಂದ ತಕ್ಷಣ ವಿ ಗೆಟ್ ಅಟ್ಯಾಚ್ ಟು ಒನ್ ಫಾರ್ಮ್. ನಮ್ಮ ಇಷ್ಟ ದೈವವನ್ನೇ ನಾವು ಪರಬ್ರಹ್ಮ ಅಂತ ಮಾಡಿಬಿಡ್ತೀವಿ. ತಪ್ಪು ಅಂತೇಳಿ ಹೇಳ್ತಾ ಇಲ್ಲ, ಆದರೆ ಏನಾಗತ್ತೆ ಅಂತ ಹೇಳಿದರೆ ನಮ್ಮ ಆಧ್ಯಾತ್ಮ ವಿಕಾಸಕ್ಕೆ ಅದು ಒಂಥರ ಹಿನ್ನಡೆ ಆಗತ್ತೆ. ಹಿನ್ನಡೆ ಅಂತ ಕೂಡ ಹೇಳೋದಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ. ಸೊ ಅದರಿಂದ ನಾವು ಮೀರಿದರೆ ಇನ್ನಷ್ಟು ನಾವು ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಅದರ ಅರ್ಥ ನಾವು ಅದನ್ನು ಬಿಡಬೇಕು ಅಂತ ಹೇಳಿ ಅಲ್ಲ, ಆದರೆ ಅದರ ಜೊತೆಗೆ ಆ ಏನು ವಿರಾಟ್ ಚೈತನ್ಯದ ಅರಿವು. ಸೊ ಬ್ರಹ್ಮ ವಸ್ತು ಅಂದರೆ ಒಂಥರ ಹೇಗೆ ಎಕ್ಸಾಂಪಲ್ ಕೊಡ್ಬೋದು, ಅದನ್ನು ನಾವು ಒಂದು ಆಕಾಶದ ಹಾಗೆ ತಗೊಳ್ಬೋದು. ಈಗ ನಮಗೆ ಗೊತ್ತಿರುವ ವಿಷಯಗಳಲ್ಲೇ ನಾವು ಮಾತಾಡಬೇಕಾಗತ್ತಲ್ವ ನಮ್ಮ ಲೆವೆಲ್ನಲ್ಲಿ. ಸೊ ಇವಾಗ ಆಕಾಶ ಎನ್ನುವುದು ಒಂದು ಜಸ್ಟ್ ಅ ಸ್ಪೇಸ್, ಅದರ ಒಳಗಡೆಯೇ ಎಲ್ಲವೂ ಇರುತ್ತಾನೆ. ಎಲ್ಲವೂ ನಾವು ನಮ್ಮದು ಎಲ್ಲ ಕ್ರಿಯೆಗಳು, ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರ ಪುಂಜಗಳು, ಎಷ್ಟೆಷ್ಟು ಅನಂತ ಕೋಟಿ ಬ್ರಹ್ಮಾಂಡಗಳು ಎಲ್ಲವೂ ಇರುವುದು ಈ ಆಕಾಶದ ಒಳಗಡೆ. ನಮ್ಮ ಪ್ರಕಾರ ಈ ಆಕಾಶ ಅಂತ ಹೇಳಿದರೆ ಒಂದು ಸ್ಪೇಸ್, ಒಂದು ಜಾಗ ಅಂತ, ಒಂಥರ ಜಡ ಅಂತ ಹೇಳ್ಕೊಂಡು. ಆದರೆ ಪರಬ್ರಹ್ಮ ಅಂತ ಹೇಳಿದರೆ ಅದು ಜಡ ಅಲ್ಲ, ದಟ್ ಈಸ್ ಫುಲ್ ಆಫ್ ಚೈತನ್ಯ, ಫುಲ್ ಆಫ್ ಕಾನ್ಷಿಯಸ್ನೆಸ್. ಸೊ ಕಾನ್ಷಿಯಸ್ ಸ್ಪೇಸ್, ಇಡೀ ಎಲ್ಲವೂ ಏನೆಲ್ಲೋ ಇದೆಯೋ, ನಮಗೆ ಗೊತ್ತಿರುವುದು ಗೊತ್ತಿಲ್ಲದ್ದು, ಎಲ್ಲೆಲ್ಲಿ ಎಷ್ಟೆಷ್ಟೋ ಕೋಟಿ 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 ಏನದು ಎಂಥ ವರ್ಷ, ಅದು ಬೆಳಕಿನ ವರ್ಷ ಅಂತ ಹೇಳ್ತಾರಲ್ಲ, ಜ್ಯೋತಿರ್ವರ್ಷ, ಅದರ ಆಚೆಗೆ ಕೂಡ ಲೋಕ ಇದೆ. ಸೊ ಅದು ಎಲ್ಲವನ್ನೂ ಒಳಗೊಂಡದ್ದೇ ಬ್ರಹ್ಮ. ಸೊ ಅದಕ್ಕೆ ನಾಶ ಇಲ್ಲ. ಅದನ್ನು ನಮ್ಮ ಪಂಚ ಇಂದ್ರಿಯಗಳಿಂದ ಅದನ್ನು ಅನುಭವಿಸಲಿಕ್ಕೆ ಆಗೋದೇ ಇಲ್ಲ. ಇಟ್ ಈಸ್ ಬಿಯಾಂಡ್ ಇಂದ್ರಿಯಾತೀತವಾದದ್ದು. ಸೊ ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ಕೊಂಡಿದ್ದೇವೆ. ಬಟ್ ದಿ ಥಿಂಗ್ ಈಸ್, ನಾವು ಒಂದು ಥಿಯರಿಯಾಗಿಯೇ ಮಾತಾಡಲಿಕ್ಕೆ ಸಾಧ್ಯ. ಅದನ್ನು ಕೇವಲ ಅರಿವಿನಿಂದ ಅದನ್ನು ತಿಳ್ಕೊಳ್ಬಹುದು. ನಮ್ಮ ಕಣ್ಣುಗಳಿಂದ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ,
ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ, ಹೀಗೆ ಅದೆಲ್ಲ ಗೊತ್ತಿದೆ ನಮಗೆ ಅಲ್ವಾ. ಸೊ ಇಂತಹ ಒಂದು ಕಾನ್ಷಿಯಸ್ನೆಸ್ ಇದೆ ಅಲ್ವಾ, ಅದು ನಮ್ಮಲ್ಲಿ ಜೀವಾತ್ಮನಾಗಿ ಇರ್ತಾನೆ. ಸೊ ನಮ್ಮ ಆ ಮೂಲ ಸ್ವಭಾವ ಇದೆಯಲ್ವ, ನಮ್ಮ ನಿಜ ಸ್ವರೂಪ ಅಂತ ನಾವು ಹೇಳ್ತೀವಿ ನೋಡಿ. ಈಗ ನಾವು ಕೈಗಳಿಂದ ಕಾಲುಗಳಿಂದ ಅದರಿಂದ ಇದರಿಂದ ಎಲ್ಲ ಕೆಲಸ ಮಾಡೋದಕ್ಕೆ ಕೂಡ ಆಧಾರವಾಗಿರುವುದು ಆ ಜೀವಾತ್ಮ. ನಮ್ಮ ಮಟ್ಟಿಗೆ ನೋಡಿದರೆ ಎಲ್ಲೆಲ್ಲೂ ಪಸರಿಸಿರುವುದು ಅದು ಪರಬ್ರಹ್ಮ ವಸ್ತು. ಆದರೆ ಅದು ಸ್ವಲ್ಪ ಒಂದು ಥರ ಘನೀಕರಿಸಿ ಅಂತ ಕೂಡ ಘನೀಕರಿಸಿದಾಗ ಶರೀರವೇ ಆಗೋದು. ಆದರೆ ಆ ಏನು ನಮಗೆ ಶರೀರ ಇದೆ, ಅದೆಲ್ಲ ಇದೆ, ಅದರ ಕ್ರಿಯೆಗಳಿಗೆ ಕಾರಣವಾಗಿರುವಂತಹ ಆ ನಿಜ ಸ್ವರೂಪ ಅದು ಅಧ್ಯಾತ್ಮ ಅಂತ ಇಲ್ಲಿ. ಸೊ ಆತ್ಮ ಇರ್ಬೋದು ಅದು. ಸೊ ಆ ಜೀವಾತ್ಮ. ಸೊ ನಮ್ಮಲ್ಲಿ ಒಂದು ಜೀವಾತ್ಮ, ಇನ್ನೊಬ್ಬರಲ್ಲಿ ಇನ್ನೊಂದು ಜೀವಾತ್ಮ, ಆ ಥರ. ಸೊ ನಮ್ಮ ಎಲ್ಲ ಕಾರ್ಯಕ್ಕೂ ಕೂಡ ಕಾರಣವಾಗಿರದೆ ಆ ಜೀವಾತ್ಮ. ಸೊ ಅದನ್ನೇ ಅಧ್ಯಾತ್ಮ ಅಂತ. ಅಂದರೆ ನಾನು ಕೆಲವು ಒಂದು 3-4 ಪುಸ್ತಕದಲ್ಲಿ ನೋಡಿದಾಗ ಸ್ವಲ್ಪ ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಇದೆ. ಬಟ್ ಪರವಾಗಿಲ್ಲ, ನಮಗೆ ನಮ್ಮ ನಿಜ ಸ್ವರೂಪ ಅಂತ ತಿಳ್ಕೊಂಡ್ರೆ ಸಾಕು ಈಗಕ್ಕೆ. ಸೊ ಆ ಜೀವಾತ್ಮಕ್ಕೆ ಕೂಡ ಆಧಾರ ಆ ಪರಬ್ರಹ್ಮನೇ. ಆ ಪರಬ್ರಹ್ಮನ ಅಂದರೆ ಸಾಗರದಲ್ಲಿ ಇರುವ ಎಲ್ಲದಕ್ಕೂ ಕೂಡ ಆಧಾರ ಸಾಗರದ ನೀರೇ ತಾನೇ. ಸೊ ಆ ನೀರನ್ನು ನೀವು ಒಂದು ಪರಬ್ರಹ್ಮ ಅಂತ ತಗೊಂಡ್ರೆ, ಬ್ರಹ್ಮವಸ್ತು ಅಂತ ತಗೊಂಡ್ರೆ, ಸೊ ಅದರ ಒಳಗಡೆ ಇರುವ ಎಲ್ಲವೂ ಕೂಡ ಎಲ್ಲ ಬೇರೆ ಬೇರೆ ಸೃಷ್ಟಿಯಾಗಿದೆ ತಾನೇ ಅಲ್ವಾ. ಅದರಲ್ಲಿ ಇರುವ ಎಲ್ಲ, ಈಗ ಜಲಚರಗಳಿರ್ಬೋದು, ಆ ಜಲಚರದಲ್ಲಿ ಆ ಜಲಚರದ ಕಾರ್ಯಕ್ಕೆ ಕಾರಣವಾದ ಶಕ್ತಿ ಅದರೊಳಗಿರುವುದು ಜೀವಾತ್ಮ ಅಂತ. ಹಾಗೆ ಆಮೇಲೆ ಸೊ ಸಮಸ್ತ ಭೂತ ಅಂದರೆ ಇಲ್ಲಿ ಪ್ರಾಣಿಗಳು, ಅಂದರೆ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳು, ಸಮಸ್ತ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ಒಂಥರ ಒಂದು ವ್ಯಾಪಾರವೇ ಕರ್ಮ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಈ ಸಮಸ್ತ ಸೃಷ್ಟಿಗಳಿಗೆ ಕಾರಣವಾದ ಶಕ್ತಿಯನ್ನೇ ಕರ್ಮ ಅಂತ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಗೆ ಹೇಳಿದ್ದಾರೆ ಅಂತ ಹೇಳ್ಕೊಳ್ಳೋದು, ಅಂದರೆ ಕರ್ಮ ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ಬರೇ ನಮ್ಮ ಶರೀರದಿಂದ ಮಾಡುವ ದೈಹಿಕ ಕರ್ಮಗಳನ್ನು ಮಾತ್ರ ನಾವು ಕರ್ಮ ಅಂತ ತಿಳ್ಕೊಳ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಯೋಚನೆಗಳು, ಅದು ಮಾಡಬೇಕು, ಆಯ್ಗೆ ಅಂಚನೆ ಅವಳು, ಅವ್ರಿಗೆ ಹಾಗಾಗಬೇಕು, ಅವ್ರಿಗೆ ಒಳ್ಳೆಯದಾಗಬೇಕು, ವಾಟ್ ಎವರ್ ಒಳ್ಳೆಯದು ಹಾಳು ಅದೆಲ್ಲ ನಾವು ಯೋಚನೆ ಮಾಡ್ತೀವಿ, ಡಿಸಿಷನ್ ತಗೊಳ್ತೀವಿ ಅಲ್ವಾ, ಅವುಗಳು ಕೂಡ ಕರ್ಮವೇ. ನಾವು ನೆನಪಿಟ್ಕೊಳ್ಬೇಕು ಇದು. ನಾವು ನಮ್ಮ ಒಂದು ಜೀವನಕ್ಕೆ ಅದು ಹೇಗೆ ರಿಲೆವೆಂಟ್ ಅಂತ ಹೇಳಿದರೆ, ನಾವು ಎಣಿಸ್ತೇವೆ ಏನು, ನಾವು ಕೆಟ್ಟದು ಮಾಡಿದರೆ ಮಾತ್ರ ಅದರ ಪರಿಣಾಮ ಅಂತ. ಆದರೆ ಕೆಟ್ಟದನ್ನು ಯೋಚನೆ ಮಾಡಿದರೆ ಅಥವಾ ಕೆಟ್ಟದನ್ನು ಬರೀ ಮಾತಾಡಿದರೆ ಅದರ ಪರಿಣಾಮ ಇಲ್ಲ ಅಂತ ತಿಳ್ಕೊಂಡು ನಮ್ಮದೇ ಒಂದು ಜಡ್ಜ್ಮೆಂಟ್ ಅದು. ಬಟ್ ದಟ್ ಈಸ್ ನಾಟ್ ಟ್ರೂ. ಕೆಟ್ಟದು ಯೋಚನೆ ಮಾಡಿದರೂ ಕೂಡ ಅಲ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಿಯೇ ಇರುತ್ತೆ. ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂದರೆ ಯಾವುದೇ ಪ್ರಕ್ರಿಯೆ ಆಗಬೇಕಾದ್ರೂ ಸಮ್ ಚೇಂಜ್ ಆರ್ ಎಕ್ಸ್ಚೇಂಜ್ ಆಫ್ ಶಕ್ತಿ ಆಗಲೇಬೇಕು. ಇವಾಗ ಒಂದು ಲೈಟ್ ಬಲ್ಬ್ ಉರಿಬೇಕಾದ್ರೆ ಏನೋ ಒಂದು ಶಕ್ತಿಯ ವ್ಯತ್ಯಾಸ ಆಗುತ್ತೆ. ಹಾಗೆ ನಾನು ಇವಾಗ ಮಾತಾಡಬೇಕಾದ್ರೆ ಒಳಗಡೆ ಏನೋ ಒಂದಲ್ಲ ಹಲವಾರು ಶಕ್ತಿಯ ಒಂದು ವ್ಯತ್ಯಾಸದ ಪ್ರಕ್ರಿಯೆಗಳು ಅಥವಾ ಇಲೆಕ್ಟ್ರಿಕಲ್ ಇಂಪಲ್ಸಸ್ಸು, ಮಸ್ಕ್ಯುಲರ್
ಸ್ಟಿಮ್ಯುಲೇಷನ್ ಇರ್ಬೋದು, ನರಮಂಡಲದಲ್ಲಿ ಆಗೋ ವ್ಯತ್ಯಾಸ ಇರ್ಬೋದು, ಕೆಮಿಸ್ಟ್ರಿಯಲ್ಲಿ ವ್ಯತ್ಯಾಸ ಇರ್ಬೋದು, ಅದು ಎಷ್ಟೆಷ್ಟೋ ಆಗತ್ತೆ ನಾನು ಒಂದು ಶಬ್ದ ಮಾತಾಡಬೇಕಾದ್ರೆ. ಸೊ ಹಾಗೆ ಆ ಪ್ರತಿಯೊಂದು ಶಕ್ತಿಯ ವ್ಯತ್ಯಾಸ ಆದಾಗ ಅದು ಕರ್ಮವೇ. ಹಾಗಾದರೆ ನಾನು ಬರೀ ಮಾತಾಡುವಾಗ ಮಾತ್ರ ಶಕ್ತಿಯ ವ್ಯತ್ಯಾಸ ಆಗೋದಾ? ಯೋಚನೆ ಮಾಡುವಾಗ ನಾನು ಬರೇ ಬಾಯಿ ಮುಚ್ಚಿ ಮನಸ್ಸಿನಲ್ಲಿ ಯೋಚನೆ ಮಾಡುವಾಗ ಕೂಡ ಅಲ್ಲಿ ಶಕ್ತಿಯ ವ್ಯತ್ಯಾಸಗಳು, ಕೆಮಿಸ್ಟ್ರಿಯಲ್ಲಿ ವ್ಯತ್ಯಾಸಗಳು, ನನ್ನಲ್ಲಿ ಭಾವನೆಗಳು ಉತ್ಪತ್ತಿ ಆದಾಗ ಕೂಡ ಒಂದು ರಾಸಾಯನಿಕ ಕ್ರಿಯೆಗಳು ವ್ಯತ್ಯಾಸಗಳಾಗಿ ಆಗುತ್ತವೆ, ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಆಗುತ್ತವೆ. ಹಾಗಾಗಿ ಎನಿ ಚೇಂಜ್ ಆಫ್ ಎನರ್ಜಿ, ಎನಿ ಮೂಮೆಂಟ್ ಈಸ್ ಕರ್ಮ. ಆದರೆ ಆ ಕರ್ಮವನ್ನು ಇವಾಗ ನಾವು ಹೇಗೆ ಅಂತ ಹೇಳಿದರೆ, ನಾವು ಕರ್ಮ ಮಾಡದಿದ್ರೂ ಕೂಡ ನಾವು ಕರ್ಮವನ್ನು ಮಾಡ್ತೀವಿ. ಅಂದರೆ ಹೇಗೆ ಅಂತ ಹೇಳಿದರೆ, ಎಷ್ಟೋ ಸಲ ನಾವು ಮಾಡಿಯೇ ಇರೋದಿಲ್ಲ, ಬೇರೆ ಯಾರೋ ಒಂದು ಕೆಟ್ಟ ಕೆಲಸ ಮಾಡಿರ್ತಾರೆ, ಆಯಿತಾ? ಆದರೆ ನಾವು ಅವರು ಮಾಡಿದ ಕೆಟ್ಟ ಕೆಲಸದ ಬಗ್ಗೆ ಮಾತಾಡಿ ಮನಸ್ಸಿನಲ್ಲಿ ಬೈದು ಶಾಪ ಹಾಕಿ ಅವಾಗೇನಾಗತ್ತೆ, ಅವರು ಮಾಡಿದ ಕರ್ಮ ಅದೆಲ್ಲ ನಾವು ಮಾಡಿದಾಗಾಯಿತು. ನೋಡಿ, ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ನೋ ದಿಸ್. ಸೊ 90% ಆಫ್ ದಿ ಕರ್ಮ ನಾವು ಮಾತಾಡಿ ಬೇರೆಯವ್ರ ಬಗ್ಗೆ ಹೇಳ್ಕೊಳ್ತೀವಿ, ಅವರನ್ನು ಬೈದು ಹೇಳ್ಕೊಳ್ತೀವಿ, ಹಾಗೆ ಅವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿ ಹೇಳ್ಕೊಳ್ತೀವಿ. ಸೊ ಅದಕ್ಕೆ ಯಾವಾಗಲೂ ನಮ್ಮ ಹಿರಿಯರು ಹೇಳೋದು, ಶುಭ ಮಾತಾಡಿ, ಶುಭ ಬೋಲೋ, ಒಳ್ಳೆಯದನ್ನು ಮಾತಾಡಿ. ಸೊ ಒಳ್ಳೆಯದನ್ನು ಮಾತಾಡಿದಾಗ ಪಾಸಿಟಿವ್ ಕರ್ಮ ನಮಗೆ ಬರುತ್ತೆ. ಅಂದರೆ ವೈಜ್ಞಾನಿಕವಾಗಿ ಅದನ್ನು ನೋಡೋದಾದರೆ ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಯಾವಾಗಲೂ ಇರಿಟೇಷನು, ಕ್ರೋಧ, ಸಿಟ್ಟು ಇಂಥದ್ದು ಉಂಟಾದಾಗ ಒಳ್ಳೆ ಕೆಮಿಕಲ್ಸ್ ಹುಟ್ಟುತ್ತವೋ? ಆಬ್ವಿಯಸ್ಲಿ ನೆಗೆಟಿವ್ ಕೆಮಿಕಲ್ಸೇ ಸ್ಟ್ರೆಸ್ ಹಾರ್ಮೋನ್ಗಳು ಅಥವಾ ಇನ್ನು ಹಲವಾರು ನೆಗೆಟಿವ್ ಪ್ರೇರಣೆ ಕೊಡುವಂತಹ ಕೆಮಿಕಲ್ಸೇ ಉತ್ಪತ್ತಿಯಾಗೋದು. ಸೊ ನಾವು ಒಬ್ಬರ ಬಗ್ಗೆ ಸಿಟ್ಟಿನಲ್ಲಿ ಬೈದಾಗ ನಮ್ಮ ಶರೀರದ ಕಣಗಳು ಕೂಡ ಕಷ್ಟವನ್ನು ಅನುಭವಿಸುತ್ತವೆ. ನೆನಪಿಡೋಣ, ಅದು ದೇ ಆಲ್ಸೋ ಗೋ ಥ್ರೂ ದಟ್ ಪೇಯ್ನ್, ಬಿಕಾಸ್ ಅಲ್ಲಿ BP ಜಾಸ್ತಿ ಆಗಿರ್ತದೆ, ಸ್ಟ್ರೆಸ್ ಹಾರ್ಮೋನ್, ಕ್ರೋಧದ ಕೆಮಿಕಲ್ಸ್ ಹುಟ್ಟಿರುತ್ತವೆ, ನರಮಂಡಲದಲ್ಲಿ ಎಲ್ಲವೂ ಕೂಡ ಫುಲ್ ವೈರಿಂಗ್ ಎಂತ ಹೇಳಿದ್ರು ಸರ್ಕ್ಯುಲೇಷನ್ ಆಗುತ್ತಲ್ಲ, ಮೆಸೇಜ್ಗಳು ಎಲ್ಲ ದೇ ಗೆಟ್ ವಯರ್ಡ್ ಫಾರ್ ಸಚ್ ಥಿಂಗ್ಸ್. ಅಂದರೆ ಇದು ಬರೇ ಕ್ರೋಧದಲ್ಲಿ ಬೊಬ್ಬೆ ಹಾಕಿ ಅವನಿಗೆ 4 ಬಾರಿಸಿದರೆ ಮಾತ್ರ ಆಗೋದಲ್ಲ, ನೆನಪಿಡಿ. ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿದರೂ ಕೂಡ, ಆದರೆ ಹೆದರ್ಕೊಳ್ಬೇಕಾಗಿಲ್ಲ. ಇವುಗಳ ಬಗ್ಗೆ ನಾವು ಸ್ವಲ್ಪ ಅರಿವು ತಂದುಕೊಂಡ್ರೆ ಸಾಕು, ನಮ್ಮಲ್ಲಿ ವ್ಯತ್ಯಾಸ ಆಗತ್ತೆ. ಕೇವಲ ಅರಿವಿನಿಂದ ಓ ಹೌದಲ್ಲ, ನಾನು ಸುಮ್ಮನೆ ಅವರ ಬಗ್ಗೆ ಎಲ್ಲ ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೇನೆ, ಅವರ ಕರ್ಮ ಅಪ್ಪ ಅದು, ಅವರಲ್ಲಿಯೂ ಒಂದು ಜೀವಾತ್ಮ ಆ ಸಂಸ್ಕಾರಗಳನ್ನು ಹೊತ್ತುಕೊಂಡು ಬಂದಿರ್ತಾನೆ, ಅವರಲ್ಲಿ ಒಂದು ಲೆವೆಲ್ನಿಂದ ಅವರು ಆ ಥರ ವರ್ತಿಸಿರ್ತಾರೆ. ಹಾಗಾದರೆ ಪ್ರಶ್ನೆ ಬರುತ್ತೆ, ಹಾಗಾದರೆ ನಾವು ಅವ್ರಿಗೆ ಹೇಗೆ ಮಾಡಿದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ, ಏನು ಮಾತಾಡಲಿಕ್ಕಿಲ್ವಾ? ಸೊ ಅದಕ್ಕೆ ನಮ್ಮ ಹಿಂದಿನ ಕರ್ಮಯೋಗದಲ್ಲಿ ಪರಮಾತ್ಮ ಹೇಳಿದ್ದಾನೆ, ಜ್ಞಾನಿ ಯಾವ ಥರ ಕರ್ಮ ಮಾಡ್ತಾನೆ, ಜ್ಞಾನಿಯೂ ಕರ್ಮ ಮಾಡ್ತಾನೆ, ಅಜ್ಞಾನಿಯೂ ಕರ್ಮ ಮಾಡ್ತಾನೆ. ಆದರೆ ಅಜ್ಞಾನಿ ಟೋಟಲಿ ಆ ಕರ್ಮದೊಂದಿಗೆ ತನ್ನನ್ನು ಐಡೆಂಟಿಫೈ ಮಾಡಿ ಸಿಟ್ಟು ಕ್ರೋಧದಲ್ಲಿ ಮಾಡ್ತಾನೆ. ನಾನು ನೆಗೆಟಿವ್ ಕರ್ಮವನ್ನು ಇಲ್ಲಿ ಹೇಳ್ತಾ ಇರೋದು. ಆದರೆ ಜ್ಞಾನಿ ಒಂದು ವೇಳೆ ಆ ಕರ್ಮವನ್ನು ಮಾಡಬೇಕಾದರೂ ಕೂಡ ಆ ಸನ್ನಿವೇಶಕ್ಕೋಸ್ಕರ ಮಾತ್ರ ಮಾಡ್ತಾನೆ, ವಿದೌಟ್ ಎನಿ ಅಟ್ಯಾಚ್ಮೆಂಟ್. ನಾನು ಮಾಡ್ತಾ ಇಲ್ಲ, ನನ್ನ ಮೂಲಕ ಆಗ್ತಾ ಇದೆ. ಆವಾಗೇನಾಗತ್ತೆ, ಕರ್ಮ ಅಕರ್ಮವಾಗುತ್ತದೆ ಅಥವಾ ವಿಶೇಷ ಕರ್ಮವಾಗಬಹುದು, ವಿಶೇಷ ಕರ್ಮ. ಸೊ ಬರೀ ಕೆಟ್ಟದಕ್ಕೆ ಅಂತೇಳಿ ಅಲ್ಲ, ಒಳ್ಳೆಯದು ಮಾಡಿದರೂ ಕೂಡ, ಈಗ ಜ್ಞಾನಿ ಒಂದು ಒಳ್ಳೆಯ ಸೇವೆ ಮಾಡಿದರೆ, ಒಂದಷ್ಟು ಜನರಿಗೆ
ಒಂದು ಒಳ್ಳೆಯ ಉಪಕಾರ ಮಾಡಿದರೆ ಅಥವಾ ಜ್ಞಾನವನ್ನು ಕೊಟ್ಟರೂ ಕೂಡ ನಾನು ಕೊಡ್ತಾ ಇಲ್ಲ, ನನ್ನ ಮೂಲಕ ಇದು ಆಗ್ತಾ ಇದೆ ಅನ್ನೋ ಭಾವ. ಆವಾಗ ಕರ್ಮ ಬಂಧನ ಇಲ್ಲ, ಪುಣ್ಯಕ್ಕೂ ಬಂಧನ ಇಲ್ಲ, ಪಾಪಕ್ಕೂ ಬಂಧನ ಇಲ್ಲ. ನೋಡಿ, ನಾವಿಲ್ಲಿ ಬರೀ ಪುಣ್ಯ ಸಂಪಾದನೆಗೆ ಇರುವವರಲ್ಲ. ನಮ್ಮ ಸನಾತನ ಧರ್ಮದ ಧ್ಯೇಯ ಏನು ಅಂತೇಳಿದರೆ ಪಾಪ ಪುಣ್ಯಗಳಿಂದ ಮೀರಿ ಮೋಕ್ಷದ ಕಡೆಗೆ, ಟು ಬಿಕಮ್ ಫ್ರೀ ಟೋಟಲಿ. ಎಲ್ಲದರಿಂದ ಮುಕ್ತಿಗೆ ನಾವು ನಮ್ಮ ಧ್ಯೇಯ ಇಲ್ಲಿ. ಬರೇ ಪುಣ್ಯಕ್ಕೆ ಮಾತ್ರ ನಾವು ಫೋಕಸ್ ಮಾಡಿದರೆ ಏನಾಗುತ್ತೆ, ಮತ್ತೆ ನಾವು ಸಂಸಾರ ಚಕ್ರದಲ್ಲೇ ಇರ್ತೀವಿ. ಸೊ ಆ ಪುಣ್ಯದ ಫಲ ನಮ್ಮ ಮುಂದಿನ ಜನ್ಮದಲ್ಲಿ ಸ್ವಲ್ಪ ಇರಬಹುದು. ಅದು ಕೂಡ ಶಾಶ್ವತ ಅಲ್ಲ. ಎಷ್ಟು ಸಮಯ ಆ ಪುಣ್ಯದ ಫಲ ಇರುತ್ತೆ ಅಷ್ಟು ಸಮಯ ನಾವು ಗಮ್ಮತ್ತಿನ ಲೈಫ್ ಎಂಜಾಯ್ ಮಾಡ್ಬೋದಾ ಏನೋ. ಆಮೇಲೆ ಮತ್ತೆ ಅದರ ಜೊತೆಗೆ ಪಾಪದ ಫಲವುಗಳು ಇದ್ದೇ ಇರುತ್ತವಲ್ವ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಹೇಳೋದು ಈ ಸಾಂಸಾರಿಕ ಜೀವನ ಅಂತ ಹೇಳಿದರೆ ಅದರಲ್ಲಿ ಈ ಕಷ್ಟ ನಷ್ಟ ಲಾಭ ಕಷ್ಟ ಸುಖ ಲಾಭ ನಷ್ಟ ಇದೆಲ್ಲವೂ ಪಾರ್ಟ್ ಆಫ್ ಇಟ್. ಯಾರೂ ಕೂಡ ಬರೇ ಸುಖದಲ್ಲಿ ಇರೋದಿಲ್ಲ. ನಮ್ಮ ಬಾಕಿ ಇರುವ ಋಣಗಳಿಂದಾಗಿಯೇ ನಾವು ಹುಟ್ಟಿ ಬರ್ತೀವಿ. ಹಾಗಾಗಿ ಇಲ್ಲಿ ನಾವು ನಮ್ಮ ಒಂದು ಲೆವೆಲ್ನಲ್ಲಿ ನಾವು ಈ ಕರ್ಮಗಳನ್ನು ಹೇಗೆ ನೋಡ್ಬೋದು. ನಾನು ಆವಾಗ ಹೇಳಿದ ಹಾಗೆ ನಾವು ಕರ್ಮ ಮಾಡದೆಯೇ ಬೇರೆ ಯಾರೋ ಕರ್ಮ ಮಾಡಿ ಅವುಗಳ ಕರ್ಮದ ಫಲವನ್ನು ಕೂಡ ನಾವು ಮಾತಾಡಿ ಅನುಭವಿಸ್ತೀವಿ ಇಲ್ಲಿ. ಆದರೆ ಜ್ಞಾನಿ ತಾನೇ ಕರ್ಮವನ್ನು ಮಾಡಿದರೂ ಕೂಡ ನಾನು ಮಾಡ್ತಾ ಇಲ್ಲ ಅನ್ನುವ ಒಂದು ಅರಿವಿನಿಂದ ಆ ಕರ್ಮವನ್ನು ಅನುಭವಿಸ್ತಾನೆ, ವಿದೌಟ್ ಎನಿ ಅದಕ್ಕೆ ಯಾವುದಕ್ಕೂ ಅಂಟಿಕೊಳ್ಳದೆ. ಸೊ ನಮಗೆ ಇದನ್ನು ಎಷ್ಟರ ಮಟ್ಟಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ, ಸಣ್ಣ ಸಣ್ಣ ವಿಷಯಗಳಲ್ಲೇ ನಾವು ನೋಡ್ತಾ ಹೋಗಬೇಕು. ಅಂದರೆ ನಾವು ಇದನ್ನು ತುಂಬ ಸಲ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಮತ್ತೆ ಮತ್ತೆ ನಾವು ಅದನ್ನು ಹೇಳ್ಕೊಳ್ಬೇಕು ನಮಗೆ. ಯಾಕೆಂದರೆ ನಮ್ಮ ಅಹಂಕಾರ ಎಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಸಣ್ಣ ವಿಷಯ, ಒಂದು ಅಡಿಗೆ ಮಾಡೋದ್ರಲ್ಲಿ ಕೂಡ ನಮಗೆ ಎಷ್ಟು ಅಹಂಕಾರ ಬರುತ್ತೆ. ಅಡಿಗೆ ಮಾಡುವಾಗ ಅದು ಒಳ್ಳೆಯದಾದರೆ ಅದನ್ನು ಯಾರಾದರೂ ಹೊಗಳಿದ್ರೆ ಮನಸ್ಸಿನಲ್ಲಿ ಪರಮಾತ್ಮ ನನ್ನ ಮೂಲಕ ಮಾಡಿಸಿದ ಅನ್ನುವ ಕೃತಜ್ಞತಾ ಭಾವ ಬರುತ್ತಾ, ಅದನ್ನು ನಾವು ನೋಡ್ಕೊಳ್ಬೇಕು. ಅಥವಾ ಯಾರಾದರೂ ಅದನ್ನು ಕ್ರಿಟಿಸೈಸ್ ಮಾಡಿದರೆ, ಸರಿ ಆಗಲಿಲ್ಲ ಅಂತ ಹೇಳಿದರೆ ನಮಗೆ ಒಂಥರ ಕಷ್ಟ ಆಗುತ್ತೆ ಅದನ್ನು ಆ ತೆಗಳಿಕೆಯನ್ನು ಸ್ವೀಕಾರ ಮಾಡಲಿಕ್ಕೆ. ಅದು ಕೂಡ ಅಹಂಕಾರನೇ ಆಯ್ತಲ್ಲ. ಸೊ ಇಂತಹ ಸಣ್ಣ ಸಣ್ಣ ವಿಷಯಗಳು, ಅದು ನಮ್ಮ ಆಫೀಸ್ ಕೆಲಸ ಇರ್ಬೋದು, ಎಲ್ಲಿ ಏನೇ ಇರ್ಬೋದು, ಎಷ್ಟರ ಮಟ್ಟಿಗೆ ನಾವು ಆ ಕರ್ಮಕ್ಕೆ ಅಂಟಿಕೊಂಡಿದ್ದೀವಿ ಅಂತ ನಾವು ನೋಡಬೇಕು. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು? ಸೊ ಹೆಚ್ಚು ಕಮ್ಮಿ ಎಲ್ಲರೂ ನಾವು ನಮ್ಮ ಕರ್ಮಕ್ಕೆ ಅಂಟಿಕೊಂಡಿರ್ತೀವಿ. ಸೊ ದೊಡ್ಡ ಕರ್ಮ ಒಂದು ಮಾಡಿದರೆ, ದೊಡ್ಡ ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಯಿತು, ಒಂದು ಸ್ಟೇಜ್ನಲ್ಲಿ ಎಲ್ಲರೂ ನಮ್ಮನ್ನು ಒಂದು ಆದರ ಮಾಡಿದರು, ಸನ್ಮಾನ ಮಾಡಿದರು ಅಂತ ಇಟ್ಕೊಳ್ಳಿ. ಆವಾಗ ಭಾಷಣ ಮಾಡುವಾಗ ನಾವು ಹೇಳ್ತೀವಿ, ನಾನೇನು ಮಾಡಲಿಲ್ಲಪ್ಪ, ಎಲ್ಲವೂ ಆ ಪರಮಾತ್ಮನ ಕೃಪೆ, ನನ್ನ ಮೂಲಕ ಅವನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಲ್ಲ, ಅದಕ್ಕೆ ನಾನು ಕೃತಜ್ಞ ಅಂತ ಬಾಯಿ ಮಾತಿನಲ್ಲಿ ನಾವು ಹೇಳ್ತೀವಿ. ಎಷ್ಟೋ ಜನ ನಾವು ಹೇಳೋದನ್ನು ಕೇಳ್ತೀವಿ. ಆದರೆ ಈ ಎಕ್ಸಾಂಪಲ್ ಮುಂಚೆನೂ ಕೊಟ್ಟಿದ್ದೇನೆ ನಾನು. ಆದರೆ ನಾವು ಮಾಡಿದ ಕೆಲಸವನ್ನು ಯಾರಾದರೂ ಟೀಕೆ ಮಾಡಿ ನೋಡ, ಎಂತ ಹೇಳೋದು, ಅದೆಲ್ಲ ಸರಿಯಾಗಲಿಲ್ಲ ನೀವು ಮಾಡಿದ ಕೆಲಸ, ಅಥವಾ ಅದು ನೀವು ಮಾಡಿದ್ದಲ್ಲ, ನೀವು ಅವ್ರು ಮಾಡಿದ್ದನ್ನು ನೀವು ಕ್ರೆಡಿಟ್ ತಗೊಂಡ್ರಿ, ಹಾಗೆ ಹೀಗೆ ಎಂತಾರು ಟೀಕೆ ಬಂದ ತಕ್ಷಣ ಒಳಗಡೆಯಿಂದ ಎಲ್ಲಿಂದ ಹಾರಿ ಬರ್ತದೋ ಅಹಂಕಾರ ಗೊತ್ತಾಗೋದಿಲ್ಲ ನಮಗೆ ಅಲ್ವಾ. ಸೊ ಇದು ದೊಡ್ಡ ಕೆಲಸವೇ ಆಗಲಿ ಸಣ್ಣ ಕೆಲಸವೇ ಆಗಲಿ ಎಲ್ಲ ಕಡೆ ಇರುವಂತಹ ಸಮಸ್ಯೆ. ಸೊ ನಾವು ನಮ್ಮ ಲೆವೆಲ್ನಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗತ್ತಾ ನೋಡಬೇಕು. ಸೊ ನಾವೆಲ್ಲ ಕೇಳಿದ್ದೀವಿ, ಇಂಥ ಮಾಡಿದವರ ಪಾಪ ಆಡಿದವರ
ಬಾಯಿಯಲ್ಲಿ. ಎಷ್ಟು ಅರ್ಥಪೂರ್ಣವಾದ ಗಾದೆ ಮಾತದು. ನಾವು ಸುಮ್ಮನೆ ಅದನ್ನೇ ಬಾಯ್ಪಾಠ ಮಾಡಿದ್ದು ಶಾಲೆಯಲ್ಲಿ ಇರುವಾಗ, ಗಾದೆಯನ್ನು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಮಾಸ್ಟ್ರು ಕೇಳುವಾಗ ಹೇಳಲಿಕ್ಕೆ. ಆದರೆ ಎಷ್ಟು ಅರ್ಥಪೂರ್ಣ, ಎಷ್ಟು ರಿಲೆವೆಂಟ್ ಅದು ನಮಗೆ. ನಾವು ಆವತ್ತು ಆ ಕತೆ ಹೇಳಿದ್ದೀವಲ್ವ, ಅದು ಹಾವಿನ ಏನು ಗಿಡುಗ ಹಾವನ್ನು ತಗೊಂಡು ಹೋಗುವಾಗ ಹಾವಿನ ಬಾಯಿಂದ ವಿಷ ಬಿದ್ದದ್ದು. ನಾನು ಪುನಃ ಹೇಳುವ ಅಗತ್ಯ ಇಲ್ಲಲ್ಲ, ಆ ಕತೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಆದರೆ ಅದರ ಸಾರ ಏನು ಅಂತ ನಾವು ಇಂಪ್ಲಿಮೆಂಟ್ ಮಾಡಬೇಕಷ್ಟೆ ಅಲ್ವಾ. ಸೊ ಸುಮ್ಮನೆ ನಾವು ಮಾತಾಡಿ ಕರ್ಮವನ್ನು ಹೇಳ್ಕೊಳ್ತೀವಿ, ಯೋಚನೆ ಮಾಡಿ ಕರ್ಮವನ್ನು ಹೇಳ್ಕೊಳ್ತೀವಿ, ಇನ್ನೊಬ್ಬರಿಗೆ ಬೈದು ನಾವು ಕರ್ಮವನ್ನು ಹೇಳ್ಕೊಳ್ತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಅನಗತ್ಯವಾಗಿ ನಮ್ಮದೇ ಹಿಂದಿನ ಜನ್ಮದ ಕರ್ಮ ಇರುವ ಕಾರಣನೇ ನಾವು ಬಂದಿರ್ತೀವಿ ಇಲ್ಲಿ. ಅದನ್ನು ಕ್ಲಿಯರ್ ಮಾಡೋದು ಬಿಟ್ಟು ನಾವು ಬೇರೆಯದನ್ನು ಹೇಳ್ಕೊಳ್ತೀವಿ. ನನಗೆ ಇವರು ಸದ್ಗುರು ಅವರು ಹೇಳಿದ್ದು ಒಂದು ನೆನಪಿದೆ. ಅವರು ಹೇಳಿದ್ದು, ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡೋದಂತೆ. ತನ್ನ ಕೆಲಸ ಏನು, ತನ್ನ ಜವಾಬ್ದಾರಿ ಏನು, ಅದರಲ್ಲಿ ಹೇಗೆ ನಾನು ನೈಪುಣ್ಯತೆ ಪಡೆಯೋದು, ಅದರಲ್ಲಿ ನಾನು ಹೇಗೆ ಪರ್ಫೆಕ್ಟ್ ಆಗೋದು ಅನ್ನೋದನ್ನು ಬಿಟ್ಟು ಇಡೀ ಲೋಕದ್ದು ಮಾತಾಡ್ತಾರೆ. ಅವರು ಒಂದು ಕಡೆ ಪ್ರಯಾಣ ಮಾಡುವಾಗ ಒಂದು ಗೂಡಂಗಡಿಯಲ್ಲಿ, ಒಂದು ಚಾದ ಅಂಗಡಿಯಲ್ಲಿ ನಿಲ್ಲಿಸಿದ್ರಂತೆ. ನಿಲ್ಲಿಸಿ ಚಾದವನ ಹತ್ರ ಮಾತಾಡುವಾಗ ಅವನು ಆ ಚಾ ಸರಿ ಮಾಡ್ತಾ ಇಲ್ಲಂತೆ. ಆದರೆ ಸಚಿನ್ ತೆಂಡೂಲ್ಕರು ಹೇಗೆ ಬ್ಯಾಟ್ ಮಾಡಬೇಕು, ಅವನು ಎಂಥ ತಪ್ಪು ಮಾಡಿದ, ಅವನು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಅದರಿಂದಾಗಿದ್ದು ಅಂತ ಹೇಳಿಕೊಂಡು ವ್ಯಾಖ್ಯಾನ ಕೊಡ್ತಾ ಇದ್ದಂತೆ. ಸೊ ಸದ್ಗುರು ಹೇಳೋದು, ಅವನ ಚಾವನ್ನೇ ಅವನು ಸರಿ ಮಾಡಲಿಲ್ಲ ಅಂತೂ ಸಚಿನ್ ತೆಂಡೂಲ್ಕರ್ನ ಬ್ಯಾಟಿಂಗಿನ ಬಗ್ಗೆ ಮಾತಾಡುವ ಒಂದು. ಸೊ ಇದು ಅವ್ರು ಹೇಳುವಾಗ ನಗು ಬರ್ತದೆ, ಆದರೆ ಅದನ್ನೇ ನಾವು ನಮಗೆ ಇಂಪ್ಲಿಮೆಂಟ್ ಮಾಡಬೇಕು. ನಾವೇನು ಸುಬಗರಲ್ಲ. ಸೊ ನಮ್ಮಲ್ಲಿ ಈಗ ನಾನು ಹೇಳುವಾಗ ನನ್ನನ್ನು ನೋಡ್ಕೊಳ್ಬೇಕು, ನೀವುಗಳು ನಿಮ್ಮನ್ನು ನೋಡ್ಕೊಳ್ಬೇಕು. ಸೊ ಎಷ್ಟರ ಮಟ್ಟಿಗೆ ನಾವು ಬೇರೆಯವರ ತಪ್ಪುಗಳನ್ನು ಮಾತಾಡ್ತೀವಿ, ಎಷ್ಟರ ಮಟ್ಟಿಗೆ ನಾವು ನಮ್ಮ ತಪ್ಪುಗಳನ್ನು ಜಸ್ಟಿಫೈ ಮಾಡ್ತೀವಿ. ಸೊ ನಾವು ತಪ್ಪು ಮಾಡಿದ್ದನ್ನು ಬೇರೆಯವ್ರು ಹೇಳಿದರೆ ನಮಗೆ ಇರಿಟೇಟ್ ಆಗುತ್ತೆ. ಆದರೆ ನಾವು ಬಹಳ ನಿರ್ದಯೆಯಿಂದ ಬೇರೆಯವರ ಬಗ್ಗೆ ಹೇಗೆ ಮಾತಾಡ್ತೀವಿ ನೋಡಿ. ಈಗ ಅಲ್ಲಿ ಬೇರೆ ರಾಜ್ಯಗಳಲ್ಲಿ ಟ್ರಂಪಿನ ಬಗ್ಗೆ ಅದು ಇದು ಎಲ್ಲರೂ ನಾವು ಮಾತಾಡ್ತೀವಿ. ಆದರೆ ಅಟ್ಲೀಸ್ಟ್ ಇನ್ನು ಮುಂದೆ ಹೆಚ್ಚು ಅರಿವಿನಿಂದ ಇರೋಣ. ಆದಷ್ಟು ನಮ್ಮ ಬಾಯಿಯಿಂದ ನೆಗೆಟಿವ್ ಅಥವಾ ನಮ್ಮ ಮನಸ್ಸಿನಿಂದ ನೆಗೆಟಿವ್ ಉತ್ಪನ್ನ ಆಗದ ಹಾಗೆ ನೋಡ್ಕೊಳ್ಳೋಣ. ಆದಾಗ ತಕ್ಷಣ ಅರಿವು ಮಾಡಿಕೊಂಡು ಅದನ್ನು ಚೇಂಜ್ ಮಾಡೋಣ, ಪಾಸಿಟಿವ್ ಬಗ್ಗೆ ಯೋಚನೆ ಮಾಡೋಣ. ಹಾಗೆ ನಾವು ಮಾಡುವ ಯಾವುದೇ ಕರ್ಮಗಳಲ್ಲಿ ಮತ್ತೆ ಕರ್ಮ ಶುರು ಮಾಡುವಾಗ, ಇವಾಗ ಉದಾಹರಣೆಗೆ ನಾನು ಅಡಿಗೆ ಮನೆ, ಈಗ ನಾವು ಹೆಚ್ಚಿನವರು ನಾವು ಲೇಡೀಸ್ ಇದ್ದೀವಿ. ಸೊ ನಮಗೆ ಮನೆಯಲ್ಲಿ ಈಗ ಅಡಿಗೆ ಮಾಡೋದು, ತಿನ್ನೋದು, ಬಡಿಸೋದು. ಸೊ ಇಲ್ಲಿ ಕೂಡ ಅದನ್ನು ಶುರು ಮಾಡುವಾಗಾದರೂ ಕೂಡ ಆ ಪರಮಾತ್ಮ ನನ್ನ ಮೂಲಕ ಮಾಡ್ತಾ ಇದ್ದಾನೆ ಅನ್ನುವ ಒಂದು ಭಾವ. ಎಷ್ಟೋ ಮನೆಗಳಲ್ಲಿ ಅಡಿಗೆ ಮಾಡೋ ಮುಂಚೆ ಎಲ್ಲವನ್ನು ಕಟ್ಟೆಯನ್ನು ಎಲ್ಲ ಶುದ್ಧ ಮಾಡಿ ರಂಗೋಲಿ ಹಾಕಿ ಪ್ರಾರ್ಥನೆ ಮಾಡಿ ಆಮೇಲೆ ಅಗ್ನಿಯನ್ನು, ಒಲೆ ಆದರೆ ಒಲೆ ಅಥವಾ ಗ್ಯಾಸ್ ಆದರೆ ಗ್ಯಾಸು. ಸೊ ಆ ಥರ ಇದನ್ನು ಆ ಭಾವ ತರಲಿಕ್ಕೆ ಎಷ್ಟೊತ್ತು ಬೇಕು? ಜಾಸ್ತಿ ಹೊತ್ತು ಬೇಡ ಅಲ್ವಾ? ಆದರೆ ನಮಗೇನಾಗೋದು, ನಮಗೆ ನೆನಪೇ ಇಲ್ಲ. ನಾವು ಬಿಡಿಯಲ್ಲಿ ಬಂದು ಅಯ್ಯೋ ಟೈಮ್ ಆಯಿತು ಅಂತ ಹೇಳ್ಕೊಂಡು ಗ್ಯಾಸ್ ಉರಿಸಿ ಸೀದಾ ಒಂದು ಕ್ಷಣ ಅದರ ಮುಂಚೆ ನಾವು ಒಲೆಯನ್ನು ಉರಿಸುವಾಗ ಅದು ಆ್ಯಕ್ಚುಲಿ ಅಗ್ನಿದೇವ ಅಲ್ವಾ? ನಮ್ಮ ಇಡೀ ಒಂದು ಜೀವನಕ್ಕೆ ಆಧಾರ ಅಗ್ನಿದೇವ. ಅಥವಾ ನೀರು ತುಂಬಿಸುವಾಗ ಅಥವಾ ನೀರು ಕುಡಿಯುವಾಗ ಗಂಗೆಯದ್ದೇ ಅಂಶ. ನಾವು ಉಸಿರಾಡುವಾಗ ಇರುವುದು ಅದು ವಾಯುದೇವ. ಈ ಎಲ್ಲ ಪಂಚಭೂತಗಳು ಅಫ್ಕೋರ್ಸ್ ಅದೆಲ್ಲದಕ್ಕೂ ಪರಮಾತ್ಮನೇ ಆಧಾರ. ಆದರೆ ಆ ಭಾವ, ಅವುಗಳಿಂದಾಗಿ ಅಡಿಗೆ ಆಗ್ತಾ ಇದೆ, ನಾನು ಕೇವಲ ನಿಮಿತ್ತ ಮಾತ್ರ. ಇದನ್ನೆಲ್ಲ ಹೀಗೆ ಒಂದು
ವೇದಘೋಷದಾಗೆ ಹೇಳಬೇಕು ಅಂತೇಳಿಲ್ಲ, ಒಂದು ಕ್ಷಣದ ಭಾವ ಸಾಕು. ಈ ಸೆಂಟೆನ್ಸ್ಗಳಲ್ಲಿ ನಾವು ಅದನ್ನು ಹೇಳಬೇಕಾಗಿಲ್ಲ. ಆ ಭಾವ, ಹೌದಲ್ಲ, ಇದೆಲ್ಲದರಿಂದ ಆಗ್ತಾ ಇದೆ. ಭೂಮಿ ತಾಯಿ ಈ ತರಕಾರಿಯನ್ನೆಲ್ಲ ಕೊಟ್ಟಿರೋದು, ಎಲ್ಲ ಸಾಂಬಾರು ವಸ್ತುಗಳು ಎಲ್ಲವೂ ಆಕೆಯಿಂದ ಬಂದಿದೆ. ಮಧ್ಯೆ ಎಲ್ಲ ಜನಗಳಿಂದ ಅದು ಅಂಗಡಿ ಮೂಲಕ, ಬೇರೆ ಬೇರೆ ಏನು ಮಿಡ್ಲ್ ಮೆನ್ ಮೂಲಕ ಎಲ್ಲ ಅಂಗಡಿಗೆ ಬಂದು ಆಮೇಲೆ ನಮ್ಮ ಮನೆಗೆ ಬಂದಿದೆ. ಮೂಲ ಅದು ಭೂಮಿ ತಾಯಿಯಿಂದ ಬಂದಿದೆ. ಆ ಭೂಮಿ ತಾಯಿಗೆ ಎಲ್ಲ ಪಂಚಭೂತಗಳು ಸಹಕಾರ ಕೊಟ್ಟು ಅವು ಆಹಾರಗಳೆಲ್ಲ ಉತ್ಪತ್ತಿಯಾಗಿದೆ. ಸೊ ಇದೆಲ್ಲ ನಮಗೆ ನೆನಪೇ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಯಾವುದೇ ಕ್ರಿಯೆಯನ್ನು ಶುರು ಮಾಡುವಾಗ ಒಂದು ಕ್ಷಣದ ಆ ಭಾವ, ಕೃತಜ್ಞತೆ ಭಾವ, ತಿನ್ನುವ ಮುಂಚೆ, ಅಡಿಗೆ ಮಾಡುವ ಮುಂಚೆ ಅಥವಾ ಅಡಿಗೆ ಮಾಡಿ ಎಲ್ಲ ಆದಮೇಲೆ. ಸೊ ಈ ಥರ ನಾವು ಅಭ್ಯಾಸ ಶುರುವಿಗೆ ಅದು ಸ್ವಲ್ಪ ನಾಟಕೀಯ ಅನ್ನಿಸ್ಬೋದು, ಕೆಲವರಿಗೆ ಮೆಕ್ಯಾನಿಕಲ್ ಅನ್ನಿಸ್ಬೋದು. ಆದರೆ ಶುರು ಮಾಡಿ, ಯಾಕೆಂದರೆ ಅದು 100% ಸತ್ಯವೇ. ನಮ್ಮ ಮೂಲಕವೇ ಆಗೋದು ಎಲ್ಲವೂ, ನಮ್ಮ ಸ್ವಂತದ ಶಕ್ತಿ ಅಲ್ಲ ಅಲ್ವಾ. ಆದರೆ ನಮಗೆ ಮಾತ್ರ ನಮ್ಮ ಅಹಂಕಾರ ಅಷ್ಟು ಒಂದು ಬಲವಾಗಿ ಬೇರೂರಿರೋ ಕಾರಣ ನಮ್ಗೆ ಅನಿಸೋದು ನಾನು ಅಡುಗೆ ಮಾಡಿದ್ದು, ನಾನು ತರಕಾರಿ ಕಟ್ ಮಾಡಿದ್ದು. ಆದರೆ ಆ ತರಕಾರಿ ಕಟ್ ಮಾಡಲಿಕ್ಕೆ ಕೊಟ್ಟ ಕೈಗಳು ಅದು ಎಲ್ಲ ನಾವು ಅಪ್ಲೈ ಮಾಡಿ ಬಂದಿಲ್ಲ. ಎವ್ರಿಥಿಂಗ್ ಈಸ್ ಡನ್ ಬೈ ದ್ಯಾಟ್ ಎನರ್ಜಿ. ಸೊ ಆ ಭಾವವನ್ನು ಮತ್ತೆ ಮತ್ತೆ ಮೆಕ್ಯಾನಿಕಲ್ ಆಗಿ ಆದರೂ ಕೂಡ ಅದನ್ನು ನೆನಪು ಮಾಡಿಕೊಳ್ಳುವ ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗತ್ತೆ, ಆಮೇಲೆ ದಿನದ ಹೆಚ್ಚಿನ ಸಮಯಗಳಲ್ಲಿ ಅದು ನೆನಪಾಗಲಿಕ್ಕೆ ಶುರುವಾಗತ್ತೆ. ಆವಾಗ ನಮ್ಮ ಅರಿವು ಹೆಚ್ಚಾಗತ್ತೆ, ಜೀವನವನ್ನು ನೋಡುವ ಒಂದು ದೃಷ್ಟಿಕೋನ ಬದಲಾಗತ್ತೆ. ಆ ಕರ್ಮಕ್ಕೆ ಅಂಟುವ ಒಂದು ಸ್ವಭಾವದಿಂದ ಅಕರ್ಮಕ್ಕೆ ಹೋಗಲಿಕ್ಕೆ ಸಹಾಯ ಆಗತ್ತೆ. ಕರ್ಮ ಬಂಧನದಿಂದ ಬಿಡುಗಡೆಗೆ ಸಹಾಯ ಆಗತ್ತೆ. ಜೀವನದಲ್ಲಿರುವ ಎಲ್ಲ ಜಂಜಾಟಗಳನ್ನು ದೂರ ನಿಂತು ನೋಡುವಂತಹ ಎಲ್ಲವೂ ಆಗ್ತಾ ಇದೆ. ಒಂದು ನಾಟಕದ ಹಾಗೆ ನೋಡುವಂತಹ ಒಂದು ದೃಷ್ಟಿ ನಮ್ಮಲ್ಲಿ ಉಂಟಾಗತ್ತೆ. ಎಷ್ಟೇ ಗಲಾಟೆ ಆದರೂ, ಎಷ್ಟೇ ಜನ ಇರಿಟೇಟ್ ಮಾಡಿದರೂ ನಮ್ಮ ಒಳಗಡೆ ನಾವು ಡಿಸ್ಟರ್ಬ್ ಆಗೋದಿಲ್ಲ. ನಮ್ಮ ಪ್ರತಿಕ್ರಿಯೆಗಳು ಸ್ಪಂದನವಾಗಿ ಪರಿವರ್ತನೆ ಆಗುತ್ತೆ ಆವಾಗ ಅಲ್ವಾ. ನಮಗೇನಾಗತ್ತೆ, ಇಲ್ಲದಿದ್ದರೆ ಏನೇ ಒಂದು ನೆಗೆಟಿವ್ ಸಿಚುವೇಶನ್ ಬಂದ ಕೂಡಲೇ ವಿ ಟೆಂಡ್ ಟು ರಿಯಾಕ್ಟ್ ಅಲ್ವಾ. ರಿಯಾಕ್ಟ್ ಮಾಡಿದಾಗ ಅದಕ್ಕೆ ಕರ್ಮ ಇದೆ, ನೆನಪಿಡಿ. ವೆನ್ ವಿ ರಿಯಾಕ್ಟ್ ದೆರ್ ಇಸ್ ಕರ್ಮ ಬಂಧನ ನಮಗೆ. ಆದರೆ ನಾವು ಸ್ಪಂದಿಸಿದಾಗ ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನು ಒಳಗಡೆಯಿಂದ ಶಾಂತತೆಯಿಂದ ಹೇಳಿದಾಗ, ಕರ್ಮ ಮಾಡಲೇಬೇಕು ಅಲ್ವಾ. ಕರ್ಮದಿಂದ ನಮಗೆ ಬಿಡುಗಡೆ ಇಲ್ಲ. ಆದರೆ ಕರ್ಮಕ್ಕೆ ನಾವು ಅಂಟಿಕೊಂಡು ಮಾಡ್ಬೋದು, ಅದರ ಪರಿಣಾಮವನ್ನು ಅನುಭವಿಸಿಕೊಂಡು ಮಾಡ್ಬೋದು, ಅಥವಾ ಅದಕ್ಕೆ ಅಂಟಿಕೊಳ್ಳದೆ ನನ್ನ ಮೂಲಕ ಆಗ್ತಾ ಇದೆ, ದಿಸ್ ಸಿಚುವೇಶನ್ ಡಿಮಾಂಡ್ಸ್ ದಿಸ್ ಆ್ಯಕ್ಷನ್ ಅಂತ ಮಾಡಿ ನಾವು ಫ್ರೀ ಆಗಿರ್ಬೋದು ಒಳಗಡೆಯಿಂದ. ಸೊ ಅದು ಡಿಫ್ರೆನ್ಸ್. ಅರ್ಥ ಆಯಿತು ಅಂತ ನೆನೆಸ್ಕೊಳ್ತೇನೆ. ಹಾಗಾಗಿ ನಾವು ಸಣ್ಣ ಸಣ್ಣ ವಿಷಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ದೊಡ್ಡ ಜ್ಞಾನಿ ಆದಮೇಲೆ ಬೊಕ್ಕಯನ್ನು ಮನ್ಪು ಅಂತೇಳಿ ಅಲ್ಲ, ದೈನಂದಿನ ಕೆಲಸಗಳಲ್ಲಿಯೇ ಆಗಬೇಕಾದ್ದು ಇದು. ಜಗಲಿಯನ್ನೇ ಫಸ್ಟ್ ಹಾರಬೇಕು, ಆಮೇಲೆ ಗಗನ ಮತ್ತೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಈ ಮುಂದಿನ ಶ್ಲೋಕ ಅಧಿಭೂತ, ಅಧಿದೈವ, ಅಧಿಯಜ್ಞ ಇದರ ಬಗ್ಗೆ ಎಲ್ಲ ಸ್ವಲ್ಪ ಹೆಚ್ಚಿನ ಸ್ಟಡಿ ಮಾಡಬೇಕು. ಈಗ ನಾವು ಈ ಫಸ್ಟ್ ಶ್ಲೋಕದಲ್ಲಿ ಕೂಡ ನಾನು ಇನ್ನೂ ಕೆಲವು ಬೇರೆ ನೋಡಿಕೊಂಡು ಮತ್ತೆ ಡಿಸ್ಕಸ್ ಮಾಡೋಣ. ನೀವು ಕೂಡ ಓದಿ. ಸೊ ಈಗ ನಾವು 8ನೇ ಅಧ್ಯಾಯ ಶುರು ಮಾಡುವಾಗ ನೀವು ಕೂಡ ನಿಮ್ಮ ಹತ್ರ ಏನು ಪುಸ್ತಕ ಇದೆ ಅಥವಾ ಇಂಟರ್ನೆಟ್ನಲ್ಲಿ ನೋಡಿ ಓದಿಕೊಳ್ಳಿ. ಆವಾಗ ಕೆಲವು ಪ್ರಶ್ನೆ ಬರ್ಬೋದು, ಹೆಚ್ಚಿನ ಜ್ಞಾನ ನಮಗೆ ಡಿಸ್ಕಸ್ ಮಾಡ್ಬೋದು, ಹೆಚ್ಚಿನ ಇನ್ನೊಂದು ರೀತಿಯ ಅರ್ಥವನ್ನು ಕೂಡ ನಾವು ತಗೊಳ್ಬೋದು. ಸೊ ಎಲ್ಲರಿಗೂ ಒಂದು
ಬೆಳವಣಿಗೆಗೆ ಸಹಕಾರ ಆಗತ್ತೆ ಆವಾಗ. ಆಯಿತಾ? ಸರಿ.